ಚಂದ್ರಶೇಖರ ಕಂಬಾರರೆ, ಡಾಕ್ಟರ್ ವಿವೇಕ ರೈ ಅವರೇ, ಹಿರಿಯರೇ ಹಾಗೂ ಸ್ನೇಹಿತರೆ, ನಿಜವಾಗಿಯೂ ನನಗೆ ಏನು ಮಾತನಾಡಬೇಕು ಇವತ್ತು ಅಂತ ಗೊತ್ತಾಗ್ತಾ ಇದೆ. ಯಾತಕ್ಕೆ ಅಂದರೆ ಸಂಭ್ರಮ, ಸಂಕೋಚ, ವಿಷಾದ, ದುಃಖ, ತೃಪ್ತಿ, ಆನಂದ ಇವೆಲ್ಲವುಗಳ ಒಂದು ಮಿಶ್ರ ಭಾವನೆಗಳನ್ನು ನಾನು ಅನುಭವಿಸ್ತಾ ಇದ್ದೀನಿ. ಆದರೆ ಈ ಎಲ್ಲ ಭಾವನೆಗಳಿಗಿಂತಲೂ ತುಂಬ ಮುಖ್ಯವಾದ ಭಾವನೆ ಮತ್ತೆ ಮತ್ತೆ ನನಗೆ ನನ್ನ ಅನುಭವಕ್ಕೆ ಬರ್ತಾ ಇರುವುದು ಅಂದರೆ ಕೃತಜ್ಞತಾ ಭಾವ. ನೋಡಿ, ನಿಜವಾಗಿಯೂ ನಾವು ಈ ಪ್ರಪಂಚದಲ್ಲಿ ಒಂದು ದಿನವನ್ನ ಕಳೆದರೂ ಕೂಡ ಆ ಕಳೆದ ದಿನದ ಹಿಂದೆ ಎಷ್ಟು ಜನರ ಹೃದಯಗಳು, ಕೈಗಳು, ಕಣ್ಣುಗಳು, ಕಾಲುಗಳು ಕೆಲಸ ಮಾಡಿವೆ ಅನ್ನುವುದನ್ನ ನೆನೆಸಿಕೊಂಡಾಗ ಆ ಋಣವನ್ನು ಹೇಗೆ ತೀರಿಸಬಹುದು ಅನ್ನೋ ಒಂದು ಭಾವನೆ ಮತ್ತೆ ಮತ್ತೆ ಬರುತ್ತೆ. ಹಾಗೆಯೇ ಒಂದು ತರಗತಿಗೆ ಹೋದಾಗ ಅದು ಕೇವಲ ನನ್ನ ತರಗತಿ ಅಥವಾ ನನ್ನ ಪಾಠವಾಗಿರುವುದಿಲ್ಲ. ಆ ಪಾಠವನ್ನು ಪಾಠ ಮಾಡುವ ರೀತಿಯನ್ನು ನನಗೆ ಕಲಿಸಿದ ಗುರುಗಳು, ವಿದ್ಯಾರ್ಥಿಗಳು, ಸ್ನೇಹಿತರು ಇವರೆಲ್ಲರ ಸಹಾಯವೂ ಕೂಡ ಅಲ್ಲಿ. ಒಂದು ಲೇಖನ ನಾನು ಬರದೆ ಅಂತ ಹೆಸರು ಬಂದರೂ ಕೂಡ ಅದಕ್ಕೆ ಪ್ರೋತ್ಸಾಹ ಕೊಟ್ಟವರು, ಅದನ್ನು ಪ್ರಕಟಿಸಿದವರು, ಅದನ್ನು ಓದಿದವರು, ಮೆಚ್ಚಿದವರು, ಅಂದರೆ ಯಾರೊಬ್ಬರ ಬದುಕು ಅವರೊಬ್ಬರದಲ್ಲ ಅನ್ನೋ ಒಂದು ಭಾವನೆ ನಾನು ನನ್ನ ಆತ್ಮಕಥೆಯನ್ನು ಬರೀತಾ ಇದ್ದಾಗ ಮತ್ತೆ ಮತ್ತೆ ನನ್ನ ಅನುಭವಕ್ಕೆ ಬರ್ತಾ ಇತ್ತು. ಅದು ಇವತ್ತು ಕೂಡ ನನ್ನ ಅನುಭವಕ್ಕೆ ಮತ್ತೆ ಮತ್ತೆ ಬಂದಿದೆ.